ಒಂದು ಕುಗ್ರಾಮದಲ್ಲಿ ಹುಟ್ಟಿದ ಒಂದು ಕೂಸು. ಸಣ್ಣ ಹಳ್ಳಿಗಳಲ್ಲಿ ಹೇಗಿರ್ತದೆ ಪರಿಸ್ಥಿತಿ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಯಾಕೆಂದ್ರೆ ತಾವೆಲ್ಲರೂ ಕೂಡ ಅಲ್ಲಿಂದ ಬಂದವರೇ, ನನಗೆ ಗೊತ್ತಿದೆ. ಒಬ್ಬ ತಂದೆ ಹುಡುಗನನ್ನ ಓದಿಸ್ಬೇಕು ಅಂತ ಅನ್ಸುತ್ತೆ. ಆ ತಂದೆ ಅ ಈ ಕೂಡ ಕಲ್ತಿರೋದಿಲ್ಲ. 4-5 ಕ್ಲಾಸ್ ಆಯ್ತು, ಮಗನನ್ನ ಹೇಗಾದ್ರೂ ಓದಿಸ್ಬೇಕು ಅಂತೇಳಿ ಬೆಂಗಳೂರಿನಿಂದ ಒಂದು ಹಾಸ್ಟೆಲ್ಗೆ ತಂದು ಸೇರಿಸಿಬಿಡ್ತಾರೆ. ಆ ಹುಡುಗನಿಗೆ 2 ಚಡ್ಡಿ, 2 ಅರಿದ ಹೋದ 2 ಚಡ್ಡಿ, 2 ಶರ್ಟ್ ಬಿಟ್ರೆ ಬೇರೆ ಏನೂ ಇರೋದಿಲ್ಲ. ಇದು ಪ್ರತಿ ತಂದೆ ತಾಯಿಗಳ ಆಸೆ, ಮಕ್ಕಳನ್ನು ಓದಿಸ್ಬೇಕು ಅಂತ. ದೀನ ಸೇವಾ ಸಂಘ ಹಾಸ್ಟೆಲ್ನಲ್ಲಿ ಸೇರಿಸ್ತಾರೆ ಆತನಿಗೆ. ಸೇರಿಸಿದಾಗ ಆತನಿಗೆ ಆಶ್ಚರ್ಯ. ನಾನು ನಮ್ಮೂರಿನಲ್ಲಿ ಶಾಲೆಗೆ ಹೋದರೆ ಬಟ್ಟೆ ಇಲ್ಲದೆ ಇದ್ರೂ ನಡೀತಿತ್ತು, ಚಡ್ಡಿ ಹಾಕದೇ ಇದ್ರೂ ನಡೀತಿತ್ತು ಪ್ರೈಮರಿ ಸ್ಕೂಲಲ್ಲಿ. ಆದ್ರೆ ಇಲ್ಲಿಗೆ ಬಂದ್ರೆ ಏನು ಆಶ್ಚರ್ಯ, ಎಲ್ಲ ಶೂಟು ಬೂಟ್ನಲ್ಲೇ ಇದ್ದಾರೆ. ಸಿಟಿ ಇದು. ಆತನಿಗೂ ಒಂದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯ್ತು. ನಾನು ಹೀಗೆ ಬದುಕಬೇಕು, ಅವ್ರ ತರ ನಾನು ವೈಟ್ ಅಂಡ್ ವೈಟ್ ಹಾಕಬೇಕು ಅಂತ ಅನಿಸ್ತು. ಶಾಲೆ ಇದೇ ರೀತಿ ಒಂದು ದಸರಾ ಸಂದರ್ಭ, ದಸರಾ ರಜೆ ಬಂದೇ ಬರುತ್ತೆ. ಊರಿಗೆ ಹೋದ್ಮೇಲೆ ಆತನಿಗೆ ನಾನು ಮತ್ತೆ ಈ ಹಳ್ಳಿಯ ವಾತಾವರಣ ನೋಡಿ ಹಿಂಗಿರಕ್ ಆಗೋದಿಲ್ಲ, ನಾನು ಮತ್ತೆ ಆ ರೀತಿ ಆಗ್ಬೇಕಂತಂದ್ರೆ ನನಗೆ ಯತ್ನ ಇಲ್ಲ, ನಾನೇನಾದ್ರೂ ತಗೊಳ್ಬೇಕಲ್ಲ. ಇಲ್ಲ, ತಂದೆ ತಾಯಿ ಹತ್ರ ಜಗಳ ಮಾಡ್ದ. ನನಗೂ ಕೂಡ ಅಲ್ಲಿ ಜನ ಹೆಂಗ್ ಬದುಕ್ತಾರೆ ಹಂಗ್ ಬದುಕಬೇಕು, ನನಗೂ ವೈಟ್ ಅಂಡ್ ವೈಟೇ ಹಾಕ್ಬೇಕು, ಶೂ ಹಾಕ್ಬೇಕು, ನನಗೆ ಕೊಡಿಸಿ ಹಠ ಮಾಡ್ದ. ತಂದೆ ತಾಯಿಗೆ ಯತ್ನ ಇಲ್ಲ. ಆದ್ರೂ ಬಹಳ ಕಷ್ಟಪಟ್ಟು ದಸರಾ ರಜೆ ಮುಗಿದು ಇನ್ನು ಶಾಲೆಗೆ ಹೋಗ್ಬೇಕಾಗತ್ತೆ. ಒಂದು ಎಲ್ಲೋ ಹೋಗಿ ಬಟ್ಟೆ ಹೊಲಿಸ್ಕೊಟ್ರು. ಶೂ ಹಾಕ್ಬೇಕು. ಶೂ ಇಲ್ಲ, ಸಿಕ್ಕಿಲ್ಲ. ತನ್ನ ಸ್ನೇಹಿತನ ಶೂ, ಹಳೇದೊಂದು ಜೊತೆ ಶೂ ಇತ್ತು. ಅದು ಮಣ್ಣಲ್ಲಿ ಬಿದ್ದು ಎಲ್ಲ ಆಗಿ ಮಣ್ಣು ತರನೇ ಇತ್ತು. ಅದಕ್ಕೆ ಲೇಸ್ ಇಲ್ಲ, ಸಾಕ್ಸ್ ಅಂತೂ ಗೊತ್ತೇ ಇಲ್ಲ. ಆದ್ರೆ ಶೂ ಯಾವಾಗಲೂ ಕಪ್ಪಿರುತ್ತೆ, ಅದು ಮಣ್ಣು ಕಲ್ಲರ್ದಿತ್ತು. ನೋಡ್ದ ಹುಡುಗ, ಏನೇ ಆಗ್ಲಿ ಸರಿ ಅದನ್ನು ಕಪ್ಪು ಮಾಡಿನೇ ಹಾಕೊಳ್ಬೇಕು ಅಂತೇಳಿ ಇಜ್ಜಿಲ್ ತಗೊಂಡ, ಬಂಡೆ ಮೇಲೆ ಹಾಕಿ ಚೆಚ್ಚದ, ಅದಕ್ಕೆ ಅಷ್ಟು ಎಣ್ಣೆ ಹಾಕದ, ಪಾಲಿಶ್ ತರ ಕಾಣಿಸ್ತದ ಕಪ್ಪಿಗೆ. ಎತ್ತಿ ಶೂಗೆ ಒರೆಸ್ದ, ಕಪ್ಪಾಗೋಯ್ತು. ಲೇಸ್ ಇರಲಿಲ್ಲ, ಟೊಯಿನ್ ದಾರ ಕಟ್ ಮಾಡ್ದ, ಅದಕ್ಕೆ ಬಣ್ಣ ಹಚ್ಚದ, ಹಾಕೊಂಡ. ಬಸ್ಸಿಗೆ ಹೊರಡಬೇಕು. ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡ, ಶೂ ಹಾಕೊಂಡ, ಹೊರಟ. 1.5 ಕಿಲೋಮೀಟರ್ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ಬೇಕು ಹಳ್ಳಿಯಿಂದ. ಮಳೆ ಬಂದ್ಬಿಡ್ತು, ಸಂಪೂರ್ಣ ನೆಂದೋಗ್ಬಿಟ್ಟ. ಕರಿಯ ಇಜ್ಜಲು ಕುಟ್ಟಿ ಶೂಗ್ ಹಾಕಿದ್ದಲ್ಲ, ಮಳೆಯಲ್ಲಿ ಎಲ್ಲ ನೆಂದೋಯ್ತು. ಆ ವೈಟ್ ಅಂಡ್ ವೈಟ್ ಬಟ್ಟೆ ಎಲ್ಲ ಕಪ್ಪಾಗೋಯ್ತು. ದುಃಖ ಆಯ್ತು, ನೋವಾಯ್ತು. ಇನ್ನೇನು ಮಾಡೋದು, ಪರಿಸ್ಥಿತಿ ಅಷ್ಟೇ. ಹತ್ಕೊಂಡ ತಂದೆ ಮುಂದೆ. ಎಲ್ಲಾದ್ರೂ ಏನು ಮಾಡಕ್ಕಾಗಲ್ಲ, ಶೂಗಳನ್ನ ಕಿತ್ತು ಎಸೆದು ಆ ಉಟ್ಟ ಬಟ್ಟೆಯಲ್ಲೇ ಬಸ್ ಹತ್ತಿ ಬೆಂಗಳೂರಿಗೆ ಬಂದ್ಬಿಟ್ಟ. ಯಾರಂತ ಗೊತ್ತಾ? ಇದೇ ಛಲವಾದಿ ನಾರಾಯಣ.